ಅಂಕೋಲಾ ತಾಲೂಕಿನ ಬೇಲೆಕೇರಿ ಬಂದರು ಪ್ರದೇಶದಲ್ಲಿ ಮತ್ತೊಂದು ಬೋಟ್ ಮುಳುಗಿದ ಘಟನೆ ಶುಕ್ರವಾರ ರಾತ್ರಿ ನಡೆದಿದೆ. ಒಂದೇ ವಾರದಲ್ಲಿ ಎರಡನೇ ಬೋಟ್ ಮುಳುಗಿದ ಪರಿಣಾಮ ಸ್ಥಳೀಯ ಮೀನುಗಾರರು ಮತ್ತು ಬೋಟ್ ಮಾಲೀಕರು ಭಾರೀ ಆತಂಕಕ್ಕೆ ಒಳಗಾಗಿದ್ದಾರೆ. ಹೂಳೆತ್ತದೆ ತಡೆಗೋಡೆ ನಿರ್ಮಾಣ ಇಲ್ಲದಿರುವುದೇ ಈ ಅವಘಡಕ್ಕೆ ಪ್ರಮುಖ ಕಾರಣ ಎಂದು ಮೀನುಗಾರರು ಆರೋಪಿಸಿದ್ದಾರೆ. ಅಂಕೋಲಾ ತಾಲೂಕಿನ ಬೇಲೆಕೇರಿ ಬಂದರು ಪ್ರದೇಶದಲ್ಲಿ ಲಂಗರು ಹಾಕಿ ನಿಂತಿದ್ದ ಶ್ರೀ ದುರ್ಗಾ ಪ್ರಸಾದ್ ಪರ್ಷಿಯನ್ ಎಂಬ ಮೀನುಗಾರಿಕಾ ಬೋಟ್ ಶುಕ್ರವಾರ ರಾತ್ರಿ ಅಚಾನಕ್ ಮುಳುಗಿದೆ. ಇದು ಶ್ರೀಕಾಂತ್ ತಾಂಡೇಲ್ ಅವರ ಬೋಟ್ ಆಗಿದ್ದು ಲಕ್ಷಾಂತರ ರೂಪಾಯಿ ಮೀನುಗಾರರಿಗೆ ಹಾನಿಯಾಗಿದೆ. ಇದಕ್ಕೂ ಮುನ್ನ ಕೇವಲ 2 ದಿನಗಳ ಹಿಂದಷ್ಟೇ ಇದೇ ಬಂದರು ಪ್ರದೇಶದಲ್ಲಿ ಮತ್ತೊಂದು ಬೋಟ್ ಮುಳುಗಿದ್ದರಿಂದ ಮೀನುಗಾರರ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಬಂದರು ಪ್ರದೇಶದಲ್ಲಿ ಹೂಳಿನಿಂದ ಆಳ ಕಡಿಮೆಯಾಗಿದ್ದು ಬೋಟ್ಗಳು ಸುರಕ್ಷಿತವಾಗಿ ನಿಲ್ಲಲು ಸ್ಥಳವೇ ಇಲ್ಲದಂತಾಗಿದೆ. ಸಮುದ್ರದ ಅಲೆಗಳು ನೇರವಾಗಿ ನುಗ್ಗಿ ಬೋಟ್ಗಳನ್ನು ಬಡಿದು ಮುಳುಗಿಸುತ್ತಿವೆ. ತಡೆಗೋಡೆ ನಿರ್ಮಾಣದ ಕೊರತೆ ಮತ್ತು ಹೂಳೆತ್ತುವ ಕೆಲಸ ನಡೆದಿರುವುದು ಈ ನಷ್ಟಕ್ಕೆ ಪ್ರಮುಖ ಕಾರಣ ಎಂದು ಮೀನುಗಾರರು ಹೇಳುತ್ತಿದ್ದಾರೆ. ಬಂದರು ಪ್ರದೇಶದಲ್ಲಿ ಹೂಳಿನ ಸಮಸ್ಯೆಯಿಂದ ಬೋಟ್ ಹೂಳಿಗೆ ತಗುಲಿ ಹಾನಿಯಾಗುತ್ತಿದೆ. ಕಳೆದ 2 ದಿನದ ಹಿಂದೆ ಬೋಟೊಂದು ಮುಳುಗಿತ್ತು. ಈಗ ನನ್ನ ದುರ್ಗಾ ಪ್ರಸಾದ್ ಪರ್ಷಿಯನ್ ಬೋಟ್ ಕೂಡ ಮುಳುಗಿದೆ. ನಮ್ಮ ಜೀವವೇ ಈ ಬೋಟ್ ಮೇಲೆ ಅವಲಂಬಿತವಾಗಿದೆ ಎಂದು ಮನಕಲಕುವ ರೀತಿಯಲ್ಲಿ ಶ್ರೀಕಾಂತ್ ತಾಂಡೇಲ್ ತಿಳಿಸಿದ್ದಾರೆ. ಬೋಟ್ ಎತ್ತಲು ಈ ಸ್ಥಳದಲ್ಲಿ ಕ್ರೇನ್, ಪಂಪ್, ಯಂತ್ರ ಮೂಲಕ ತಾಂತ್ರಿಕ ಸಹಾಯ ಎಲ್ಲವೂ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಬೇಕಾಗುತ್ತದೆ. ಬೋಟ್ ಹಾನಿಯಾದರೆ ಅದರ ಜೊತೆಗೆ ಎಂಜಿನ್, ಮೀನುಗಾರಿಕಾ ಸಾಧನಗಳು ಕೂಡ ಹಾಳಾಗುತ್ತವೆ. ಇದರ ಪರಿಣಾಮವಾಗಿ ಮೀನುಗಾರರ ಕುಟುಂಬಗಳು ಕೆಲಸವಿಲ್ಲದೆ ಸಂಕಷ್ಟದಲ್ಲಿ ತೊಡಗಿದ್ದಾರೆ. ಮೀನುಗಾರರ ಜೀವಾಧಾರವಾಗಿರುವ ಬೋಟ್ಗಳು ಹೀಗೆ ಒಂದರ ಹಿಂದೆ ಒಂದಾಗಿ ಮುಳುಗುತ್ತಿರುವ ಪರಿಸ್ಥಿತಿಯಲ್ಲಿ ಸರ್ಕಾರ ಹಾಗೂ ಬಂದರು ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಸ್ಥಳೀಯ ಮೀನುಗಾರರಿಂದ ಕೇಳಿಬರುತ್ತಿದೆ. ಹೂಳೆತ್ತುವ ಕೆಲಸ ಹಾಗೂ ತಡೆಗೋಡೆ ನಿರ್ಮಾಣ ತುರ್ತಾಗಿ ಆಗದಿದ್ದರೆ ಬೇಲೆಕೇರಿ ಬಂದರು ಇನ್ನಷ್ಟು ಬೋಟ್ ನಾಶದ ಕೇಂದ್ರವಾಗುವ ಅಪಾಯದಲ್ಲಿ ಸಿಲುಕಲಿದೆ ಎಂದು ಮೀನುಗಾರರು ಹೇಳಿಕೊಳ್ಳುತ್ತಿದ್ದಾರೆ.